ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಪ್ರೆಸ್ ಮಾಡಿ. ಉಂಗ್ರ ಯಾಕೆ? ಟೀ ಕೊಡ್ತಾರಲ್ಲ ಅದಕ್ಕೆ ಡಿಪ್ ಮಾಡಿಕೊಂಡು ತಿನ್ನಕ್ಕೆ. ಏನ್ರಿ ನೀವು ಉಂಗ್ರನ ಯಾಕೆ ತರ್ತಾರೆ ಹೇಳಿ? ನೀವಿನ್ನೂ ಗೌತಮ್ ಕೊಟ್ಟಿರೋ ಉಂಗ್ರನೇ ಹಾಕ್ಕೊಂಡಿದ್ದೀರಲ್ಲ, ಫಸ್ಟು ತೆಗೆದು ಬಿಸಾಕ್ರಿ ಅದನ್ನ. ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ನಾನು ಅದೇ ಥರದ ಉಂಗ್ರ ಮಾಡಿಸ್ಕೊಂಬಂದೆ. ಇದನ್ನು ಕೊಡೋಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದಿದ್ದು. ನೀವು ಫಸ್ಟು ಅದು ತೆಗೀರಿ. ನಾನು ತುಂಬ ಈಸಿಗೂ ಇರ್ಬೋದು, ಬಟ್ ಲವ್ ವಿಚಾರದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಪೊಸೆಸಿವ್. ನಿಮ್ಮ ಕೈಯಲ್ಲಿ ನನ್ನಿಂದ ಉಂಗ್ರನ ನೋಡೋಕ್ಕಾಗಲ್ಲ. ಈಗಲಾದರೂ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೋದಲ್ವಾ? ಆರ್ತಿ, ಆರ್ತಿ, ನಾನು ಹೋಗ್ಬೇಕು. ಗಾಡಿಯಾಗಿ ನಿಲ್ಲಿಸ್ದೆ. ಇರಯ್ಯ, ಮಲ್ಗೆ ಹೂ ತಗೊಂಡ್ ಬರ್ತೀನಿ. ನಮಗ್ ಬೇಕಾಗಿರೋ ವಸ್ತು ಕಣ್ಣು ಮೇಲೂ ಕಾಲಿ ಕೈ ಬಿಸ್ಕೊಂಡ್ ಹೋದ್ ಮಗಳೇ ಅಲ್ಲ ನಾನು. ಇರು ಅಣ್ಣ, ಕೈನ ಸ್ವಲ್ಪ ಉದ್ದ ಮಾಡಿ. ಮನೇಲಿ 4 ಜನ ಹೆಣ್ಮಕ್ಳು, ಅಮ್ಮಂಗ್ ಬೇರೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಇಷ್ಟನ್ನೇ ತಗೊಂಡೋದ್ರೆ ಅಮ್ಮ ಬೆಟ್ಟದಷ್ಟು ಖುಷಿ ಪಡ್ತಾಳೆ. ಅದಕ್ಕೆ ಹೇಳ್ದೆ, ಕೊಡಿ ಬೇಗ. ಎಷ್ಟು ಮಾತಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಲ್ಲನ್ನು ಮಾತಾಡಿಸ್ತಾಳೆ ಇವಳು. ಇವಳು ಬಾಯಿ ಏನಾದರೂ ಮರದಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲಿ 100 ಸಲ ಓಡೋದು ಚೂರಾಗೋಗಿರೋದು. ಹಿಡ್ಕೋ. ನೀನು ಗುಜರಿ ಗಾಡಿನಲ್ಲಿ ಸೀಟ್ ಇರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಡ್ಯೂಯಲ್ ABS ಏರ್ ಬ್ಯಾಗ್ಸ್ ಇರೋ ತರ ಆಡ್ಬೇಡ. ನಡಿ. ಎಲ್ಲದಕ್ಕೂ ಗಾಂಚಲಿ ಇರೋ, ಮಾಡ್ತೀನಿ ನಿಂಗೆ. ಹುಷಾರಾಗೊಡ್ಸೋ. ನೀನ್ ಹುಷಾರು ಅಂದಷ್ಟು ನಾನು ಹೀಗೆ ಮಾಡೋದು. ತಪ್ಪಾಯ್ತಮ್ಮ, ನಿನ್ಗೆ ಹೇಗ್ ಬೇಕೋ ಹಾಗೆ ಓಡಿಸು. ಆಗ್ ಬಾ ದಾರಿಗೆ. ನಮ್ಮ ವಿಕ್ರಾಂತು ಮತ್ತು ಸಾರಿಕಾ ಇಲ್ಲೇ ಇರೋದ್ರಿಂದ ಒಂದು ವಿಷಯ ನಾ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಿಸ್ಟರ್ ವಿಕ್ರಾಂತ್,
ನಾನು ನಿಮಗೆ ಅಂತಾನೆ ಸದಾಶಿವನಗರದಲ್ಲಿ ಅರೌಂಡ್ 33 crores ವರ್ತ್ ದೊಡ್ಡ ಸೈಟ್ ತೊಗೊಂಡಿದ್ದೀನಪ್ಪ. ಅಲ್ಲಿ ಅದ್ಭುತವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬೋದು. ಶೀಘ್ರದಲ್ಲೇ ಆ ಸೈಟ್ನ ನಿಮ್ಮ ಹೆಸರಿಗೆ ಮಾಡ್ತಾ ಇದ್ದೀನಿ. ಓಕೆನಾ? ನನಗ್ಯಾಕೆ ಅಂಕಲ್? ಸಾರ್ಥಕ್ ಆದಿ ಆರ್ಗ್ಯಾನಿಕ್ಸ್ಗೆ ಜಾಗ ಹುಡ್ಕಾಡ್ತಿದ್ರಂತಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ? ನಾನು ಮಗನಿಗೆ ಏನು ಕೊಡಬೇಕೆಲ್ಲ ಕೊಟ್ಬಿಟ್ಟಿದ್ದೀನಿ. ನೀನು ನನ್ನ ಮಗಳನ್ನ ಮದುವೆ ಆಗ್ತಾ ಇದೀಯಾ. ನಿನಗೆ ಸಲ್ಲಬೇಕಾದ್ ಕೊಡಲೇಬೇಕು ತಾನೆ? ಇವತ್ತು ಎಲ್ಲದನ್ನು ಕ್ಲಿಯರ್ ಮಾಡಬೇಕು. ವಿಕ್ರಾಂತ್, ಏನು ಯೋಚನೆ ಮಾಡ್ತಾ ಇದೀಯಾ? ಓಹ್, ಮಾವನ ಹತ್ರ ತಗೊಳ್ಳೋ ಸಂಕೋಚನಾ? ಹೋಗ್ಲಿ ಬಿಡು, ನನ್ನ ಮಗಳ ಹೆಸರಿಗೆ ಮಾಡ್ತೀನಿ. ಸಾರಿ ಅಂಕಲ್, ನಾನು ಅಮ್ಮಂಗೆ ಡಿಸಿಷನ್ ಕ್ಲಿಯರಾಗಿ ಹೇಳಿದ್ದೆ. ಬಟ್ ಅವ್ರು ನಿಮ್ಗೆ ಹೇಳಿದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಸಾರಿಕನ್ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ವಿಕ್ಕಿ, ನಾವೆಲ್ಲರೂ ಚರ್ಚೆ ಮಾಡಿದ್ದೀವಿ. ಇದು ನಿನ್ನ ಒಳ್ಳೆಯದಕ್ಕೆ ಅಂತ ತೀರ್ಮಾನ ಮಾಡಿದ್ದೀವಿ. ಸಾಲಿದ್ದಕ್ಕೆ ಸಾರಿಕಾ ಕೂಡ ನಿನ್ನಂದ್ರೆ ತುಂಬ ಇಷ್ಟ. ಇನ್ನೇನು ಪ್ರಾಬ್ಲಮ್ ನಿನಗೆ? ಅಮ್ಮ, ನನ್ನ ಮದುವೆ ಬಗ್ಗೆ ನಾನು ಡಿಸಿಷನ್ ತಗೊಳ್ಬೇಕು. ಸಾರಿಕಾಗಿ ಇಷ್ಟ ಇರ್ಬೋದು, ಆದರೆ ನನಗಿಷ್ಟ ಇಲ್ಲ. ಸಾರಿಕನ್ನ ಮದುವೆ ಆಗೋದು ಯಾವತ್ತಿಗೂ ಸಾಧ್ಯ ಅಲ್ಲ. ಅಂಕಲ್, ನೀವು ಕ್ಲಿಯರ್ ಮಾಡ್ಕೋಬೇಡಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಸಾರಿಕನ್ಗೆ ಬೇರೆ ಎಲ್ಲಾದರೂ ಸಂಬಂಧ ಹುಡುಕಿ. ಅಲ್ಲ ವಿಕ್ಕಿ, ನಮ್ಮ ಸಾರಿಕಾಗೆ ಏನು ಕಮ್ಮಿ ಆಗಿದೆಯಪ್ಪ? ಅವಳಿಗೇನು ಕಮ್ಮಿ ಆಗಿಲ್ಲ, ಆದರೆ ಅವಳಂದರೆ ನನಗಿಷ್ಟ ಇಲ್ಲ. ವಿಕ್ಕಿ, ದೊಡ್ಡೋರ ಹತ್ರ ಹೀಗ ಮಾತಾಡೋದು ಆಡಬಾರ್ದು, ಅದು ತಪ್ಪೇ. ಆದರೆ ನಿಮ್ಗೆಲ್ಲರಿಗೂ ಬಿಡಿಸಿ ಹೇಳಿಲ್ಲ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ನಾನು ಬೇರೆ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಆಸೆಗೆ ಯಾರು ಕಲ್ಲಾಕ್ಬೇಡಿ. ವಿಕ್ಕಿ, ನೀವು ಈ ವಿಚಾರ ತೆಗಿತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ವಿಕ್ಕಿ, ವಿಕ್ಕಿ, ಇವನೇ ನೋಡ್ಕೊಂಡಿದ್ದಾನಂತೆ. ಇನ್ನು ಅದ್ಯಾವ ಕ್ಲಾಸ್ ಹುಡುಗಿನ ನೋಡ್ಕೊಂಡಿದ್ದಾನೋ ಏನೋ. ಸಂಸ್ಕಾರ ಅನ್ನೋದು ಕ್ಲಾಸ್ ನೋಡ್ಕೊಂಡು ಬರಲ್ಲ, ಬೆಳೆಸೋದ್ರ ಮೇಲೆ ಬರುತ್ತೆ. ನನ್ನ ಮಕ್ಕಳು ನಾನು ಹಾಕಿರೋ ಗೆರೆನ ದಾಟಲ್ಲ. ಆದರೆ ಎಲ್ರಿಗೂ ಅದೇ ಥರ ಮಕ್ಕಳನ್ನ ಬೆಳೆಸೋಕೆ ಬರಬೇಕಲ್ವಾ? ಆರತಿ, ಅಂಜು, ನಡೀರಮ್ಮ ಹೋಗೋಣ. ಅಕ್ಕ, ಬಾವಾ, ನಾವಿನ್ನು ಬರ್ತೀವಿ.
ನೀವೇನು ಮಾತಾಡಬೇಡಿ. ಯೋ ಕಣ್ಣಿಗೆ ಕಲ್ಲಂಗಡಿ ಹಣ್ಣು ಇಟ್ಕೊಂಡಿದ್ದೆ ಎಲ್ಲ ಕುಡ್ದಿದ್ಯಾ. ಇವತ್ತೇನ್ ಮಾಡ್ತೀನಿ ಅಂದ್ರೆ ನಿನ್ನ ಸ್ಟಾಪ್ ಇಡಿಯಾ. ನಿನ್ನಂತ ಓವರ್ ಸ್ಮಾರ್ಟ್ ಹುಡುಗಿ ಅಂತಾನೆ ನನ್ನ ತಮ್ಮ ಈ ಗತಿಗೆ ಬಂದಿರೋದು. ನಾನು ಯಾವಾಗಲೂ ಹುಡುಗಿಯರಂದ್ರೆ ಅಲರ್ಜಿ. ಯಾಕೆ ಹೇಳು? ನಿನ್ನಂತ ಹುಡುಗಿ ಅಂತ. ಇದೆ ಏಯ್, ನೀನು ಇಲ್ಲೇನೆ ಮಾಡ್ತಿದ್ಯಾ? ಅಮ್ಮ ಅದು ನೀನೇನು ಮಾತಾಡಬೇಡ, ಮನೆಗೆ ಬಾ, ಮಾಡ್ತೀನಿ. ನೀನು ನಡಿಯೋಣ. ಇದು ನನ್ನ ಮಗಳೇ. ಇದು ನೀವೇನ್ರಿ ನೋಡ್ತಾ ಇದ್ದೀರಾ? ಬನ್ನಿರಿ. ಸರಿ ಬನ್ನಿ ಅಮ್ಮ. ಎನಿ ಪ್ರಾಬ್ಲಮ್? ಯೋ ಇಷ್ಟೆಲ್ಲ ಆಗಿದೆ ನಾನು ನೋಡಿನೋ ಎನಿ ಪ್ರಾಬ್ಲಮ್ ಅಂತ ಕೇಳ್ತಿದ್ಯಲ್ಲ. ಅದನ್ನೇ ಕೇಳಿದ್ದು ಏನಾಯ್ತು ಅಂತ. ನಮ್ಮ ಅಮ್ಮಂಗೆ ಮೊದಲೇ ನೀನು ಮುಸುಡಿ ಕಂಡ್ರೆ ಆಗಲ್ಲ. ನೀನು ಇವತ್ತು ನಿನ್ನನ್ನು ನನ್ನ ಜೊತೆ ಬೇರೆ ನೋಡ್ಬಿಟ್ಟಿದ್ದಾರೆ. ಈಗ ಮನೇಲಿ ರಕ್ತಪಾತ ಆದ್ರೂ ಆಶ್ಚರ್ಯ ಇಲ್ಲ. ಯಾವಾಗ್ಲೂ ಮುಖ ಗಂಟಾಕೊಂಡಿರೋನು ಇವಾಗ ಯಾಕೆ ಹಿಂಗೆ ಹಾಡ್ತಿದ್ಯಾ? ನೀನ್ ಬುದ್ಧಿ ನೀನೆಲ್ಲಿ ಬಿಡ್ತೀಯಾ? ಪಾಪ ಅಂತ ನಿನಗೆ ಲಿಫ್ಟ್ ಕೊಟ್ಟು ಇಷ್ಟು ದೂರ ಕರ್ಕೊಂಡು ಬಂದಲ್ಲ, ನನಗೆ ನಾನೇ ಹೊಡ್ಕೋಬೇಕು. ಇಲ್ಲಿಂದ ಹೇಗ್ ಬೇಕಿದ್ರು ಹೋಗು. ಬಾಯ್. ಹಲೋ, ಎಕ್ಸ್ಕ್ಯೂಸ್ ಮೀ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಾ? ನಾಳೆ ಆಫೀಸಿಗೆ ಗಾಡಿ ತರ್ತೀನಲ್ಲ, ಬ್ಯಾಲೆನ್ಸ್ ಇರೋದನ್ನ ಚೆನ್ನಾಗಿ ಕುಡ್ಕೊಂಬಿಡು. ಓಯ್ ನಿಂತ್ಕೋ. ಎಲ್ಲೋ ಏ ಹಲೋ, ಓವರ್ ಆಕ್ಟಿಂಗ್. ನೀವು ಹೇಳ್ದಾಗೆ ಮಾಡಿದ್ದೀನಲ್ಲ, ಇನ್ನೇನಿದೆ ಮಾತಾಡೋದು ನಿಮಗೆ? ನಾನು ನಿಮ್ಮನ್ನು ಮೀಟ್ ಮಾಡೋದು ನಿಮಗೆ ಹೆಲ್ಪ್ ಆಗಲಿ ಅಂತ. ಇದರಿಂದ ನನಗೆ ಯಾವ ಲಾಭನೂ ಇಲ್ಲ. ಸರಿ ಹೇಳಿ. ಆರತಿ ಅಕ್ಕ ಮತ್ತೆ ವಿಕ್ಕಿ ನಮ್ಮ ಮನೆಗೆ ಬಂದಿದ್ರು. ಅಲ್ಲ, ಆರತಿ ಅಕ್ಕ ಏನು ಮಾಡಿದ್ಲು ಗೊತ್ತಾ? ನೀವೇ ನೋಡಿ. ಬಿಸಾಕಿದ್ರಿಂದನಾ? ಆ ವಿಕ್ಕಿ ರಿಂಗ್ ಕೊಟ್ಟ ಅಂತ ಆರತಿ ಅಕ್ಕ ಹಿಂದು ಮುಂದೆ ನೋಡದೆ ಆ ರಿಂಗ್ನ ಬಿಸಾಕ್ಬಿಟ್ಲು. ಚಿನ್ನದುಂಗ್ರ ಅಟ್ಲೀಸ್ಟ್ ಬೇಡ ಅಂದ್ರೆ ನಿಮ್ಗೆ ವಾಪಸ್ ಕೊಡ್ಬೋದಾಗಿತ್ತಲ್ಲ. ಈ ಥರ ನಿಮ್ಗೆ ಅವಮಾನ ಮಾಡೋದೇನಿತ್ತು? ನೀವು ಹೋಗಿ ಇಂಥವ್ರನ್ನ ಒಂದ್ ಮಾಡ್ತೀನಿ, ನಿಮ್ಮ ಪ್ರೀತಿನ ತ್ಯಾಗ ಮಾಡ್ತೀನಿ ಅಂತ ಕೂತಿದ್ರಿ. ಇವ್ರು ಈ ಥರ ಆಟ ಆಡ್ತಾರೆ ಅಂತ ನಾನು ಖಂಡಿತ ಯೋಚನೆ ಮಾಡಿರಲಿಲ್ಲ ಸಾರಿಕಾ. ಲಾಸ್ಟ್ ಟೈಮ್ ಮೀಟ್ ಮಾಡಿ ನೀವು ಪ್ಲ್ಯಾನ್ ಹೇಳಿದಾಗ ಆರತಿ ಅವ್ರಿಗೆ ನಾನು ಮೋಸ ಮಾಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನಿಜವಾದ ಮೋಸ ಆಗ್ತಾ ಇರೋದು ನನಗೆ. ಈಗ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ, ಆರತಿನ ಮಂಟಪಕ್ಕೆ ಕರ್ಕೊಂಡೋಗಿ ನಾನೇ ತಾಳಿ ಕಟ್ತೀನಿ. ನಾನು ಇಷ್ಟಪಟ್ಟಿದ್ದು ನನಗೆ ಸಿಗಬೇಕು. ಅಷ್ಟೇ ಅಲ್ಲ, ನಿಮ್ಗೆ ಆರತಿ ಮೇಲೆ ಕೇರ್ ಕನ್ಸರ್ನ್ ಇದೆ ಅಂತಾನೂ ಅನ್ನಿಸ್ಬೇಕು. ಆರತಿ ವಿಕ್ಕಿ ಬೇಡ ಅಂತ ಡಿಸೈಡ್ ಮಾಡಿದ ದಿನಾನೇ ಆರತಿ ಕಣ್ಣಲ್ಲಿ ನೀವು ಕಾಣಬೇಕು. ನೀವು ಮೋಸ ಮಾಡಿದ್ರಿ ಅಂತ ಯಾವ ಆ್ಯಂಗಲ್ನಲ್ಲೂ ಅನ್ನಿಸ್ಬಾರ್ದು. ವಿಕ್ಕಿ ಹೇಗೆ ಅವಳನ್ನ ಪ್ರೀತಿ ಮಾಡಿ ಬ್ರೈನ್ ವಾಶ್ ಮಾಡಿದನೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಅವಳನ್ನ ಇಂಪ್ರೆಸ್ ಮಾಡಬೇಕು. ಮುಂದೆ ಯಾರಾದರೂ ನಿಮ್ಮ ಮೇಲೆ ಚಾಡಿ ಹೇಳಿದ್ರು ಆರ್ತಿಗೆ ನಿಮ್ಮ ಮೇಲೆ ಡೌಟೇ ಬರಬಾರ್ದು.
ಎಲ್ಲ ದಿನಕ್ಕೊಂದ್ಸಲ ಹೊಡಿದೆ ಮುದ್ದು ಮಾಡಿ ಬೆಳೆಸಿದೆ ನೋಡು, ಅದೇ ನಾನು ಮಾಡಿರೋ ತಪ್ಪು. ಅಯ್ಯೋ ಸುಮ್ನೆ ಯಾಕಮ್ಮ ಬೈತೆ? ಕಾಲೇಜ್ ಮುಗಿಸಿ ಫ್ರೀ ಟೈಮಲ್ಲಿ ಟಿವಿ ನೋಡಬಾರ್ದು ಅಂತೀಯಲ್ಲ? ಅದಿತಿ ಸುಮ್ಮನೆ ಇರೋ, ಅಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ನೀನು ಅವಳ ಪರ ವಕಾಲತ್ ವಹಿಸ್ಕೊಂಡು ಬರಬೇಡ, ಎಲ್ಲ ಕೊಬ್ಬು ಹೋಗಿದ್ದೀರಾ. ಹೇಯ್ ನಿಂತ್ಕೊಳ್ಳೆ ಅಲ್ಲೇ, ಯಾಕೆ ಬಂದೆ ಒಳಗೆ? ಆ ವೇದಾಂತನ ತಾಯಿಗೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ನಾನು ಬುದ್ಧಿ ಹೇಳಿದಕ್ಕೆ ನೀನು ನನಗೆ ಸರಿಯಾಗಿ ಮರ್ಯಾದೆ ಮಾಡಿದೆ ಬಿಡು. ಅಮ್ಮ ಒಂದು ನಿಮಿಷ ನನ್ನ ಮಾತು ಕೇಳಮ್ಮ. ಹೇಳೋದು ಇಲ್ಲ ಕೇಳೋದು ಇಲ್ಲ, ನಿನಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಇರು. ನನ್ನ ಇವತ್ತು ನಿಂತ್ಕೊಳ್ಳೆ, 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 ನಿಂತ್ಕೊಳ್ಳೆ ಅಲ್ಲಿ. ಬಿಡ, ನೀನು ಜಾಗ ಬಿಡೆ. ಇಂಥದಕ್ಕೆಲ್ಲ ಒಟ್ಟಿಗೆ ಸೇರ್ಬಿಡ್ತೀರಲ್ಲ ನೀವು, ಮಿತಿ ಮೀರಿ ಹೋಗಿದ್ದೀರ ಎಲ್ಲ. ಈಗೇನಾಯ್ತು ಅಂತ ಈಗ ಆಡ್ತಿದ್ಯಮ್ಮ? ಇನ್ನೇನಾಗಬೇಕಾಗಿತ್ತೆ? ಆ ವೇದಾಂತನ ಹಿಂದೆ ಕೂರಿಸ್ಕೊಂಡು ಸುತ್ತೋದು ಅಲ್ಲದೆ ಇನ್ಯಾವ ಕೆಲಸ ಮಾಡಿದೆ ಹೇಳು ನಮ್ಮ ಮಾನ ಹೋಗಂಥದ್ದು? ನಾನೇನು ತಪ್ಪು ಮಾಡಿಲ್ಲಮ್ಮ. ನೀನು ತಪ್ಪು ಮಾಡದೇ ಇದ್ದಿದ್ರೆ ಯಾಕೆ ಆಟೋ ನಿಲ್ಲಿಸಿದಾಗ ಒಳ್ಳೆ ಹುಣಸೆ ತಿಂದವಳ ಥರ ಮುಖ ಮಾಡ್ಕೊಂಡಿದ್ದೆ? ಯಾಕೆ ಮೂದೇವಿ ಥರ ನಿಂತಿದ್ದೆ? ಕಳ್ಳಿ ಥರ ಆಡ್ತಿದ್ದೆ. ತಪ್ಪು ಮಾಡದೇ ಇದ್ದಿದ್ರೆ ಹಾಗೆ ನಿಂತಿರ್ತಿದ್ಯಾ? ಆಗಲೇ ಬಂದು ನಾನು ಮಾತಾಡಿಸ್ಬೋದಿತ್ತಲ್ಲ. ಅಮ್ಮ ನಿಜಮ್ಮ, ನಾನೇನು ತಪ್ಪು ಮಾಡಿಲ್ಲ. ಅವ್ನ ಗಾಡಿ ಹಾಳಾಗಿತ್ತು, ಅದಕ್ಕೆ ಡ್ರಾಪ್ ಕೊಟ್ಟೆ ಅಷ್ಟೇ. ಓ, ಇದನ್ನು ನಾನು ನಂಬೇಕಾ? ಹುಡುಗಿರ್ ಕಂಡ್ರೆ ಆಗಲ್ಲ ಅಂದವನು ನಿನ್ನ ಗಾಡೀಲಿ ಹೇಗೆ ಕೂತ್ಕೊಂಡ? ನಿಜ ಹೇಳು ಅಮೂಲ್ಯ, ನೀನು ಈಗಲೂ ಅವನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಲ್ವಾ? ಯಾಕೆ ಮೂಗಿ ಥರ ನಿಂತಿದ್ಯಾ? ಬಾಯ್ ಬಿಡೆ. ಅಮ್ಮ ಸುಮ್ಮನಿರಮ್ಮ, ಯಾಕೆ ಕೋಪ ಮಾಡ್ಕೊಳ್ತೀಯಾ? ಮತ್ತೆ ಯಾಕೆ ಅವಳು ಮೂಗ್ ಬಸ್ಸಿ ಥರ ನಿಂತಿದ್ದಾಳೆ? ಚಿಕ್ಕ ಮಗು ಥರ ಪ್ರಶ್ನೆ ಕೇಳೋಕ್ಕೆ ನನಗೆ ತಾಳ್ಮೆ ಇಲ್ಲ. ನೋಡು, ನಿನ್ನನ್ನು ಬಾರಿಸ್ಬಾರ್ದು ಅಂದರೆ ಅದೇನಾಯ್ತು ಅಂತ ನಿಜ ಹೇಳು. ಅಯ್ಯೋ ಏನ್ ನಿಜ ಹೇಳ್ಬೇಕಮ್ಮ ಅವಳು? ಏನು ನಡೀತು ನನಗೆ ಸುಳ್ಳು ಹೇಳಿ ಆ ವೇದಾಂತನ ಕಂಪ್ನಿಯಲ್ಲೇ ಯಾಕೆ ಕೆಲಸ ಮಾಡ್ತಿದ್ದೆ ಅಂತ ಹೇಳಕ್ಕೆ ಹೇಳಿ. ಮನೆ ಮರ್ಯಾದೆ ತೆಗೆದು ಅಲ್ಲೇ ಕೆಲಸ ಮಾಡೋ ಅನಿವಾರ್ಯತೆ ಏನಿತ್ತು ಹೇಳಕ್ಕೆ ಹೇಳಿ. ಅಮ್ಮ, ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿಲ್ಲಮ್ಮ. ಹೌದಾ? ನೀನು ಹೇಳ್ತಿರೋದು ನಿಜನಾ? ಹಾಗಾದ್ರೆ ಅದನ್ನೇ ದೇವ್ರ ಮುಂದೆ ಪ್ರಮಾಣ ಮಾಡು ಬಾ.